ಮಹಾರಾಷ್ಟ್ರದಲ್ಲಿ ನಡೆದ ಸ್ಥಳೀಯ ಚುನಾವಣೆಗಳಲ್ಲಿ ಹಣ ಬಳಕೆ ಆಗಿದೆಯಾ ಅನ್ನೋ ಪ್ರಶ್ನೆ. ನರೋಡೆ ಪ್ರಕರಣವನ್ನು ಮಹಾರಾಷ್ಟ್ರ ಸರ್ಕಾರ ಅಂತೂ ಗಂಭೀರವಾಗಿ ಪರಿಗಣಿಸಿದೆ. ಇನ್ಫ್ಯಾಕ್ಟ್ SIT ರಚನೆ ಆಗಿದೆ. ಸದ್ಯ ಸಂದೀಪ್ ದೂರಿನ ಅನ್ವಯ 4ರನ್ನ ಬಂಧಿಸಲಾಗಿದೆ. ಪ್ರಕರಣದ ತನಿಖೆಗೆ ಸಹಕರಿಸುವಂತೆ ಬೆಳಗಾವಿಯ SP ಅವರಿಗೂ ಕೂಡ ಪತ್ರ ರವಾನೆ ಆಗಿದೆ. ಮಹಾರಾಷ್ಟ್ರದಲ್ಲಿ ಚುನಾವಣೆ ಆಯಿತು, ಮೊನ್ನೆ ಅಷ್ಟೇ ಪಾಲಿಕೆ ಚುನಾವಣೆ ಆಯಿತು. ಅಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ದುಡ್ಡು ಖರ್ಚಾಗಿದೆ ಅನ್ನೋ ವಿಚಾರ ಎಲ್ರಿಗೂ ಗೊತ್ತಿದ್ದಿದ್ದೆ. ಬಿಕಾಸ್ ಯಾವ್ಯಾವ ಮಟ್ಟದಲ್ಲಿ ರಿಸಲ್ಟ್ ಬಂತು, ಯಾವ್ಯಾವ ರೀತಿಯಲ್ಲಿ ಚುನಾವಣಾ ಪ್ರಚಾರಗಳಾಯಿತು ಅದೆಲ್ಲ ನೋಡಿದ್ವಿ. ಬಟ್ ಈ ಬಿಲ್ಡರು ಇಲ್ಲಿಗೆ ಹಣವನ್ನು ರವಾನೆ ಮಾಡಿ ಅವನಿಗೆ ರಿಟರ್ನ್ಸ್ ಯಾರು ಕೊಡೋದಕ್ಕಿದ್ರು, ಅದು ಕೂಡ ಒಂದು ಪ್ರಶ್ನೆ ಬರುತ್ತೆ. ಮತ್ತು ಸಂದೀಪ್ಗೆ ಇಷ್ಟು ವಿಚಾರಗಳನ್ನು, ಸ್ನೇಹಿತನೇ ಇರ್ಬೋದು, ಯಾಕೆ ಹೇಳ್ದ ಅವನು? 4 ಜನರನ್ನ ಈಗ ಅರೆಸ್ಟ್ ಮಾಡಿದ್ದಾರೆ ಅಂತ ಪೊಲೀಸರು ಕ್ಲೇಮ್ ಮಾಡ್ಕೊಳ್ತಾ ಇದ್ದಾರೆ. ಆ 4 ಜನ ಕಂಟೈನರ್ ಬಗ್ಗೆ ಏನು ಮಾಹಿತಿ ಕೊಟ್ಟಿದ್ದಾರೆ, ಇದೊಂದು ಪ್ರಶ್ನೆ ಅಂತೂ ಇದೆ. ಸುಮಾರು ಅನುಮಾನ ಇದೆ. ಸುಮ್ಮನೆ ಪೊಲೀಸ್ ವರ್ಜನು ಅಥವಾ ಈ ಸಂದೀಪ್ ವರ್ಜನ್ ಇಟ್ಕೊಂಡು ನಾವು ಕನ್ಕ್ಲೂಷನ್ಗೆ ಬರೋಕ್ಕಾಗಲ್ಲ. ಬೆಳಗಾವಿ ಗಡಿಯಲ್ಲಿ 400 ಕೋಟಿ ರಾಬರಿ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿಯ SPಗೆ ಮಹಾರಾಷ್ಟ್ರದ SIT ಟೀಮ್ ಪತ್ರವನ್ನು ಬರೆದಿದೆ. ಇನ್ವೆಸ್ಟಿಗೇಷನ್ಗೆ ನೀವು ಸಹಕಾರ ಕೊಡಬೇಕು ಅಂಥೇಳಿ SIT ಮನವಿ ಮಾಡಿಕೊಂಡಿದೆ. ಪತ್ರದ ಬೆನ್ನಲ್ಲೇ ಬೆಳಗಾವಿ SP ಅಲರ್ಟ್ ಆಗಿದ್ದಾರೆ. ಮಹಾರಾಷ್ಟ್ರದ ನಾಸಿಕ್ಕಿಗೆ DYSP ನೇತೃತ್ವದ ತಂಡ ತೆರಳಿದೆ. ಬಂಧಿತ ಆರೋಪಿಗಳ ವಿಚಾರಣೆಗೆ ಕರ್ನಾಟಕ ಪೊಲೀಸರು ಕೂಡ ಮುಂದಾಗ್ತಾ ಇದ್ದಾರೆ. ಆರೋಪಿಗಳ ವಿಚಾರಣೆಯನ್ನು ನಡೆಸೋದಕ್ಕೆ ಮಹಾರಾಷ್ಟ್ರದ SIT ಸ್ಪಂದಿಸಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಬಟ್ ಮೂಲ ಗೊತ್ತಾಗಬೇಕಾಗಿರುವಂಥದ್ದು ಈ ಪ್ರಮಾಣದ ಅಮೌಂಟು ಯಾರಿಗೆ ಸೇರಿದ್ದು, 400 ಕೋಟಿ ಎಲ್ಲಿಗೆ ಸರಬರಾಜು ಮಾಡ್ತಾ ಇದ್ರು? ಎಲ್ಲವೂ ಕೂಡ 2,000 ರೂಪಾಯಿ ಮುಖಬೆಲೆಯ ನೋಟು ಅಂತ ಹೇಳ್ತಾ ಇದ್ದಾನೆ ವ್ಯಕ್ತಿ. ಆ ಮುಖಬೆಲೆಯ ನೋಟು ಈಗಾಗಲೇ ದೇಶದಲ್ಲಿ ಬ್ಯಾನ್ ಆಗಿದೆ. ಇದನ್ನು ಯಾರಿಗೆ ಕೊಟ್ಟು ಅಲ್ಲಿಂದ ಅಮೌಂಟನ್ನು ರಿಟರ್ನ್ ಮಾಡ್ಕೊಳ್ಳೋದಕ್ಕೆ ಪ್ಲಾನ್ ಆಗಿತ್ತು? ಸಹಜವಾದಂತಹ ಹಲವು ಅನುಮಾನಗಳು, ಪ್ರಶ್ನೆಗಳು ಮುನ್ನೆಲೆಗೆ ಬರ್ತಾ ಇದೆ. ಪೊಲೀಸರು ಈಗ ಎಲ್ಲ ಆ್ಯಂಗಲ್ನಲ್ಲೂ ಕೂಡ ಇನ್ವೆಸ್ಟಿಗೇಷನನ್ನು ನಡೆಸ್ತಾ ಇದ್ದಾರೆ. ಯೂಶಲಿ ಈ ರೀತಿಯ ಹಾರ್ಡ್ ಕ್ಯಾಶ್ಗಳು ಸರಬರಾಜಾಗುವಂತಹದ್ದು ಎಲೆಕ್ಷನ್ ಟೈಮಲ್ಲಿ ಇಲ್ಲ ಬೆಟ್ಟಿಂಗ್ ಸಂದರ್ಭದಲ್ಲಿ. 2025 ಅಕ್ಟೋಬರ್ 16 ನಡೆದಂಥ ಭಾಳ ದೊಡ್ಡದಂಥ ದೇಶವೇ ಬೆಚ್ಚ ಬೀಳತಕ್ಕಂಥ ರಾಬ್ರಿ ಏನಂತಾರೆ 400 ಕೋಟಿ ರೂಪಾಯಿ ಕಂಟೈನರ್ಗಳೇನು ಗಾಯಬಾಗಿರುವಂಥದ್ದು. ಅದರಿಂದ ಈ ಬೆಳಗಾವಿಯ ಗಡಿಯಲ್ಲಿ ಭಾಳಷ್ಟು ಚೆಕ್ಕಿಂಗನ್ನು ಮಾಡಲಾಗ್ತದೆ. ತಾವು ನೋಡ್ಬೋದು ಏನಂತಂದರೆ ಚಿತ್ರಗಳಲ್ಲಿ ಯಾವ ಥರ ಈ ಒಂದು ಚೆಕ್ಕಿಂಗನ್ನು ಮಾಡಲಾಗ್ತದೆ. ಪ್ರತಿಯೊಂದು ಗಾಡಿಗಳಲ್ಲೂ ಕೂಡ ಚೆಕ್ ಮಾಡೋದ್ರ ಮುಖಾಂತರ ಏನಂತಾರೆ ಹೊರಗಡೆ ಬಿಡಲಾಗ್ತದೆ. ಆದರೆ ಅವತ್ತು ಚೆಕ್ ಮಾಡಿದ್ರ ಅಥವಾ ಈ ಒಂದು ಗೋವಾ ಗಡಿಯಲ್ಲಿರ್ತಕ್ಕಂಥ ವಾಹನಗಳನ್ನು ಕೂಡ ಚೆಕ್ ಮಾಡಿದ್ರೆ ಎಲ್ಲವನ್ನೂ ಕೂಡ ಕುಲಂಕಷವಾಗಿ ಪೊಲೀಸರು ಒಂದು ಮಾಹಿತಿಯನ್ನು ಪಡಿತಾ ಇದ್ದಾರೆ. ಜೊತೆಗೆ ಏನಂತಂದರೆ ಈ ಥರ ಒಂದು ದೊಡ್ಡದಾದಂಥ ರಾಬ್ರಿ ನಡೆದಿದ್ದಾರೆ ಹೇಗೆ, ಇದು ತಡವಾಗಿ ಬೆಳಕಿಗೆ ಬಂದದ್ದು ಆದರೂ ಹೇಗೆ, ಯಾಕೆಂತಂದರೆ ಯಾವಾಗ ಎಲ್ಲಿವರೆಗೆ ಏನು ಚಾಲಕ ಇದ್ದಾನೆ ಸಂದೀಪ್ ಪಾಟೀಲ್ ಅವರು ಕಂಪ್ಲೇಂಟ್ ಕೊಡುವವರೆಗೆ ಯಾವುದನ್ನು ಕೂಡ ರಿವೀಲ್ ಮಾಡಿಲ್ಲ. ಆದರೆ ಬೆಳಗಾವಿಯ ಒಂದು ಪೊಲೀಸರು ಏನು ಖಾನಾಪುರ ಪೊಲೀಸರು ಇದನ್ನು ಭಾಳಷ್ಟು ತನಿಖೆಯನ್ನು ಮಾಡ್ತಾ ಇದ್ದಾರೆ. ತಾವು ನೋಡ್ಬೋದು ಏನಂತಂದರೆ ಇಲ್ಲಿ ಪ್ರತಿಯೊಂದು ವಾಹನಗಳನ್ನು ಕೂಡ ಬೆಳಗಾವಿಯ ಗಡಿಯಲ್ಲಿ ಅಬಕಾರಿ ತನಿಖಾ ತಂಡ ಏನಿದೆ, ಸೂರಲ್ ಕ್ಲಾಸ್ ಕನಕುಂಬಿ ಅಂತೇನೆ ಒಂದು ಪ್ಲಾನ್ ಇದೆ, ಈ ಒಂದು ಪ್ಲೇಸಲ್ಲಿ ಪ್ರತಿಯೊಂದನ್ನು ಕೂಡ ಚೆಕ್ ಮಾಡ್ತಾರೆ. ಇದು ಬೆಳಗಾವಿಯ ಗಡಿಯಲ್ಲಿ ಆಗ್ತಾ ಇರತಕ್ಕಂಥ ಚೆಕ್ಕಿಂಗ್. ಆದರೆ ಇದ್ರ ಹಿಂದ್ಗಡೆ ಇರತಕ್ಕಂಥ ಏನು ವಿಚಾರ ಇದೆ, ಎಲ್ಲಿ ಹೋಯಿತು ಹೇಗೆ ಅನ್ನೋ ಕೂಡ ಪೊಲೀಸರು ಹೇಳಬೇಕಾಗತ್ತೆ. ಮತ್ತು ಇದಕ್ಕೆ ದುಂಬಾಲುವಿದ್ರೆ ಬೆಳಗಾವಿಯ ಅಂದರೆ ಕರ್ನಾಟಕದ ಬೆಳಗಾವಿ ಪೊಲೀಸರ ಜೊತೆಗೆ ಮಹಾರಾಷ್ಟ್ರದ ಪೊಲೀಸರ ಜೊತೆಗೆ ಏನಂತಂದರೆ ಗೋವಾ ಪೊಲೀಸರು ತಾವು ನೋಡ್ಬೋದು ಏನಂತಾರೆ ಇಲ್ಲಿ CCTVಗಳ ಅಳವಡಿಕೆ ಮಾಡಲಾಗಿದೆ. ಈ CCTVಯಲ್ಲೂ ಕೂಡ ಯಾವ ವೆಹಿಕಲ್ಗಳು ಹೋದವು ಹಾಗೆ ಅಂತ. ಆದರೆ ನಾವು ಮಾಹಿತಿಯನ್ನು ಪಡಿತಾ ಇದ್ವಿ ಏನಂತಂದರೆ ಈ ಒಂದು ಕಂಟೈನರ್ಗಳಿಗೆ ಲಾಕನ್ನು ಮಾಡಿರ್ತಾರೆ. ಲಾಕನ್ನು ಮಾಡೋದ್ರ ಮುಖಾಂತರ ಅದನ್ನು ಬಿಚ್ಚಿ ನಾವು ಚೆಕ್ ಮಾಡೋಕ್ಕಾಗೋದಿಲ್ಲ, ಯಾಕಂದರೆ ಅದು ಸೀಜ್ ಇರುತ್ತೆ. ಆದರೆ ಓಪನ್ ಇರತಕ್ಕಂಥ ಕಂಟೈನರ್ ಚೆಕ್ ಮಾಡ್ತೀವಿ. ಆದರೆ ಇದು ಹೋದು ಏನು 400 ಕೋಟಿ ರೂಪಾಯಿ ಹೋಗಿದೆ, ಇದು ಸೀಜ್ ಇತ್ತು, ಸೀಜ್ ಮುಖಾಂತರ ಏನು ತೊಗೊಂಡು ಹೋಗಿದ್ರು ಆಗಿರ್ಬೋದು ಹಾಗೆ ಅಂತ ಇಲ್ಲಿ ಒಂದಿಷ್ಟು ಎಕ್ಸೈಸ್ ಪೊಲೀಸರು ಒಂದು ತಮ್ಮ ವಿಚಾರವನ್ನು ಕೂಡ ವ್ಯಕ್ತಪಡಿಸ್ತಾರೆ. ಹೀಗಾಗಿ ಇದು ಭಾಳಷ್ಟು ತನಿಖೆ ವಿಷಯ, ಗಂಭೀರವಾಗಿ ತನಿಖೆ ಆಗ್ತಿರುವಂಥದ್ದು. ಮತ್ತು ಮಹಾರಾಷ್ಟ್ರ ಪೊಲೀಸರ ಜೊತೆಗೆ ಗೋವಾ ಪೊಲೀಸರ ನಿದ್ದೆಗೆಡಿಸಿದ ಜೊತೆಗೆ ಬೆಳಗಾವಿಯ ಏನು ಪೊಲೀಸರಿಗೂ ಕೂಡ ಒಂದು ಪತ್ರ ಕೂಡ ಬಂದು ಇದ್ರ ಬಗ್ಗೆ ಸಹಕಾರ ನೀಡಬೇಕು ಹಾಗೆ ಅಂತೇಳಿ ಎಲ್ಲವೂ ಕೂಡ 3 ರಾಜ್ಯಗಳ ಪೊಲೀಸರು ನಿರಂತರವಾಗಿ ಇದ್ರ ಬಗ್ಗೆ ಏನಂದರೆ ತನಿಖೆ ಮಾಡ್ತಾ ಇರುವಂಥದ್ದು. ಚೋರ್ಲಾದಿಂದ ಕ್ಯಾಮ್ರಾ ಪರ್ಸನ್ ಸುನಿಲ್ ಹಾಗೂ ವಿನಾಯಕ್ ಜೊತೆ ದಿಲೀಪ್ ಕುರುಂದೋಳಿ, ಪಬ್ಲಿಕ್ TV, ಬೆಳಗಾವಿ. ಇದಕ್ಕೆ ಏನು ಇದಿಲ್ಲ. ಎರಡನೇದು ರಾಜೀವ್ ಗೌಡ ಅವರ ಬಂಧನವನ್ನು ಸರ್ಕಾರ ಬೇಕಂತಲೇ ತಳ್ತಾ ಇದೆ ಅನ್ನೋ ಒಂದು ಆಯಾಮ ಶುರುವಾಗಿದೆ. ಏನು ಅಂದರೆ ಯಾರೋ ಟೆರರಿಸ್ಟ್ಗಳನ್ನ ಹಿಡಿತಾರೆ, ಬ್ಯಾಂಕ್ ರಾಬರಿ ಮಾಡಿದವ್ರನ್ನ ಹಿಡಿತಾರೆ, ಯಾರನ್ನು ಬೇಕಾದರೂ ಎಲ್ಲಿ ಬೇಕಾದರೂ ಹಿಡಿಯೋಂಥ ಸಾಮರ್ಥ್ಯ ಇರುವಾಗ ರಾಜೀವ್ ಗೌಡರಿಗೆ ಒಂದು ಸಾಫ್ಟ್ ಕಾರ್ನರ್ ಇದೆ ಸರ್ಕಾರಕ್ಕೆ. ಇಲ್ಲ, ಖಂಡಿತವಾಗಿ ಇಲ್ಲ. ನಾನು ಭಾಳ ಕಠಿಣವಾಗಿ ಸೂಚನೆ ಕೊಟ್ಟಿದ್ದೇನೆ. ಮೊದಲನೇ ದಿವಸನೇ ಹೇಳಿದೆ ಅವರಿಗೆ ಇಮಿಡಿಯೇಟಾಗಿ ಅರೆಸ್ಟ್ ಮಾಡಿ ಅಂತೇಳಿ. ಅಷ್ಟರಲ್ಲೇ ಅವರು ತಪ್ಪಿಸ್ಕೊಂಡು ಹೋಗಿದ್ದಾರೆ.
ಎಲ್ಲಿಗೆ ತಪ್ಪಿಸ್ಕೊಂಡು ಹೋಗ್ತಾರೆ, ಎಷ್ಟು ದಿವಸ ತಪ್ಪಿಸ್ಕೊಂಡು ಹೋಗ್ತಾರೆ. ಅದನ್ನು ಖಂಡಿತವಾಗಿ ಹಿಡ್ದಾಕ್ತೀವಿ. ಅದರಲ್ಲಿ ಯಾವುದೇ ಮುಲಾಜು ಇಲ್ಲ, ಯಾವುದೇ ನಾವು ಕಾಂಪ್ರಮೈಸ್ ಕೂಡ ಇಲ್ಲ, ಯಾರ ಒತ್ತಡಕ್ಕೂ ನಾವು ಮಣಿಯೋದಿಲ್ಲ. 400 ಕೋಟಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 3 ರಾಜ್ಯದ ಪೊಲೀಸರಿಂದ ಈಗ ಇನ್ವೆಸ್ಟಿಗೇಷನ್ ಚುರುಕುಗೊಂಡಿದೆ. ತನಿಖೆಯ ನಂತರ ಈ ದರೋಡೆ ಪ್ರಕರಣದ ಅಸಲಿಯತ್ತು ಬಟಾಬಯಲಾಗಬೇಕಿದೆ, ಗೊತ್ತಾಗಬೇಕಿದೆ. ಬಟ್ 400 ಕೋಟಿಯಷ್ಟು 2,000 ರೂಪಾಯಿ ಮುಖಬೆಲೆಯ ನೋಟುಗಳು ಈತನಿಗೆ ಎಲ್ಲಿಂದ ಸಿಕ್ತು, ಅದನ್ನು ಆತ ಎಲ್ಲಿಗೆ ತಲುಪಿಸೋದಕ್ಕೆ ಹೊರಟಿದ್ದ, ಎಲ್ಲವೂ ಕೂಡ ಸಹಜವಾಗಿ ಅನುಮಾನಕ್ಕಂತೂ ಕಾರಣವಾಗ್ತಾ ಇದೆ. ಪೊಲೀಸರ ತನಿಖೆಯ ಮೂಲಕ ಎಲ್ಲದಕ್ಕೂ ಕೂಡ ಒಂದು ಕ್ಲಾರಿಟಿ ಸಿಗುವಂತಹ ಅವಶ್ಯಕತೆ ಇರುವಂಥದ್ದು. ಈಗಾಗಲೇ ಮಹಾರಾಷ್ಟ್ರ ಸರ್ಕಾರ, ದೇವೇಂದ್ರ ಫಡ್ನವೀಸ್ ಅವರ ಸರ್ಕಾರ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮನ್ನು ರಚನೆ ಮಾಡಿರುವಂಥದ್ದು. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ 4 ಕೂಡ ಅರೆಸ್ಟ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ.